ಇವತ್ತು ನನಗೆ ನಮ್ಮ ಬಿರಪ್ ಮುತ್ಯನ ಪೂಜೆ ಸಿಕ್ಕಿತ್ತು ನೋಡ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಗೈಸ್. ನಾನಂತೂ ಇವಾಗ ಬೆಳಿಗ್ಗೆ ಬೇಗ ಹೇಳತ್ತೆ ನೋಡ್ರಿ, ಯಾಕಂದ್ರೆ ನನಗಂತೂ ಆಫೀಸ್ಗೆ ಹೋಗಕ್ಕೆ ಭಾಳ ಲೇಟ್ ಆಗತ್ತಿತ್ತು ರೀ. ಸೊ ಅದಕ್ಕಾಗಿ ನಮ್ಮ ಮಮ್ಮಿ ಹೇಳ್ತಾಳ್ರಿ, ಆಕಿನ ಸಂಗಟ ನಾ ಬಿ ಎದ್ದು ಬಿಡ್ತೇನೆ ನೋಡ್ರಿ 6 ಗಂಟೆಗೆ. ಅಂದ್ರೆ ಗೈಸ್ ಮಣ್ಣಿ ಚಿಕ್ಕಕಾಯಿ ಹಣ್ಣಕ್ಕಿಂದ್ರಲೇ ಆಗಿದಾವ್ ನೋಡ್ನು ಬರ್ರಿ, ಹಣ್ಣಾಗಿದಾವ್ರಿ. ಈ ಚಿಕ್ಕಕಾಯಿ ಅಂತೂ ನನ್ನ ಫೇವ್ರೇಟ್ ಹಣ್ಣು ನೋಡ್ರಿ ಗೈಸ್. ನನಗಂತೂ ನೀವು ಚಿಕ್ಕಕಾಯಿ ಎಷ್ಟು ಕೊಟ್ಟರೆ ಬಿ ತಿಂತೇನೆ ನೋಡ್ರಿ. ನನಗಂತೂ ಈ ಹಣ್ಣು ಭಾಳ ಸೇರ್ತೈತ್ರಿ. ನಮ್ಮ ಮಮ್ಮಿಗಂತೂ ಚಿಕ್ಕಕಾಯಿ ಇಷ್ಟನ ಆಗೋಲ್ರಿ, ಅದ ನನಗೆ ಚಾನ್ಸ್ ಆಗಿತ್ತು ನೋಡ್ರಿ. 9 ಗಂಟೆಕಂದ್ರೆ ಎಲ್ಲ ಕೆಲಸ ಮುಗಿತ್ರಿ. ಇನ್ನು ಊಟ ಮಾಡಿ ರೆಡಿ ಆಗೋದು ನೋಡ್ರಿ. ಊಟ ಅಂತೂ ಮುಗಿತ್ರಿ. ಅಂಬ್ಲಿ ಕುಡಿಬೇಕಂತ ಆಸೆ ಆಗಿತ್ರಿ. ಸೊ ಅದಕ್ಕಾಗಿ ಅಂಬ್ಲಿ ಕುಡಿಬೇಕಂತ ಹೋಗಿನ್ರಿ. ಅದು ಬಿಸಿ ಇತ್ರಿ. ಸೊ ಅದಕ್ಕಾಗಿ ಆರಾಕಿಟ್ಟಿನಿ ನೋಡ್ರಿ. ಅಷ್ಟು ತನ ರೆಡಿ ಆಗ್ಬೇಕಂತೇಳಿ ಹೊಂಟಿನ್ರಿ. ಅಷ್ಟೊಳಗೆ ನನ್ನ ಟಾಪ್ ಅದು ಗುಂಡಿನ ಹರಿದು ಬಿಟ್ಟಿತ್ತು ನೋಡ್ರಿ. ನೀವು ಗಡ್ಬಡಿ ಮಾಡ್ತಾವ ನೋಡ್ರಿ. ಬರ್ರಿ ಗೈಸ, ಅಂಬಲಿ ಯಾರೈತ್ರಿ ಕುಡಿನೂರಿ. ನನಗಂತೂ ಈ ಮಜ್ಜಿಗೆ ಅಂಬಲಿ ಭಾಳ ಸೇರ್ತೈತ್ರಿ. ನಿಮ್ಗೆ ಯಾರ್ಯಾರಿಗೆ ಈ ಅಂಬಲಿ ಇಷ್ಟ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀವಸ್ರಿ. ಬರ್ರಿ ಗೈಸ, ಇನ್ನು ರೆಡಿ ಆಗೋನು ರೀ. ನಾವು ರೆಡಿ ಅಂತೂ ಆಯ್ತು ರೀ. ಬರ್ರಿ ಏನು ಹೋಗೋಣ್ರಿ ಬಸ್ ಸ್ಟಾಪ್ ಕಡೆ ರೀ. ನಿನ್ನೆ ಪೂಜೆ ಅಕ್ಕ ರಾಯಬಾಗದಾಗಿಂದ ಸೀಲ್ ತರಕ್ಕೆ ಹೇಳಿರಿ. ಸೀಲ್ ತಂದೀನಿ. ಅದನ್ನ ನೆನಪಾಗೋಲ್ಲ, ನಾನು ಕೈಯಾಗಿ ಹಿಡ್ಕೊಂಡು ಹೊಂಟೀನಿ ನೋಡ್ರಿ. ಅಲ್ಲಿ ನೋಡ್ರಿ ನಮ್ಮ ಬೀರು ಚಿನ್ನು ಪ್ರನು ಎಲ್ಲ ಹೆಂಗೆ ಸ್ಕೂಲಿಗೆ ಹೊಂಟಿದಾರ್ರಿ. ಚೋಟಾ ಕಂಪ್ನಿಗಳಿಗೆ ಬಾಯ್ ಹೇಳಿ ನಾವು ಹೊಂಟೀನಿ ಬಸ್ ಸ್ಟಾಪ್ ಕಡೆ ರೀ. ಗೈಸ್ ನಾ ಅಂತೂ ಬಸ್ ಸ್ಟಾಪ್ ಕಡೆ ಹೋಗುವಾಗ ರೀ ಹೊನ್ನಪ್ರಿ ಚಿನ್ನಿದಾಣ ಆಡಕತ್ತಿದ್ರಿ. ಈ ಚಿನ್ನಿಲೇ ನನಗೆ ಹೊಡೆದ ಬಿಟ್ಟು ನೋಡ್ರಿ. ಸೊ ಅದಕ್ಕಾಗಿ ಅಲ್ಲೇ ಬಾಜುಕ ಸ್ಮಶಾನ ಇತ್ರಿ, ಅಲ್ಲಿ ಸ್ಮಶಾನದಾಗ ಒಗದ್ ಬಿಟ್ಟು ನೋಡ್ರಿ ಚಿನ್ನಿ ರೀ. ನನಗೆ ಚಿನ್ನಿಲೇ ಹೊಡೆದವ್ರಿ ಇವ ನೋಡ್ರಿ ಹೊನ್ನಪ್ಪ. ವಿಡಿಯೋ ಮಾಡಕತ್ತಾನ ಹೆಂಗೆ ಓಡತ್ತ ನೋಡ್ರಿ. ಹಂಗೆ ರೋಡ್ ಒಳಗೆ ಟೈಮ್ ಪಾಸ್ ಮಾಡ್ಕೋತ ಹೊಂಟೀನಿ ನೋಡ್ರಿ. ಅಷ್ಟರೊಳಗೆ ನಮ್ಮ ಪೂಜಾಕಗಳು ಮನೆ ಬತ್ರಿ. ಸೀಲ್ ಕೊಟ್ಟು ಬೈನ್ರಿ ಹೋಗಿ. ಅಂತೂ ಇಂತೂ ಕಾಲ್ನಡಿಗೆಯಲ್ಲಿ ಬಸ್ ಸ್ಟಾಪಿಗೆ ರೀಚ್ ಆದಿನಿ ನೋಡ್ರಿ. ನಾವು ಅಷ್ಟರೊಳಗೆ ಜಮಖಂಡಿ ಬಸ್ ಪಾಸ್ ಆಗಿತ್ತು ನೋಡ್ರಿ. ಜೈ ಜೈ ರಾಯಣ್ಣ, ವೇಟ್ ಈಸ್ ಓವರ್. ಅಷ್ಟರೊಳಗೆ ಚಿಕ್ಕೋಡಿ ರಾಯಬಾಗ್ ಬಸ್ ಬಂದ ಬಿಟ್ಟಿತ್ತು ನೋಡ್ರಿ. ಗೈಸ್ 2 ದಿನ ಆಯ್ತ್ರಿ. 10 ಗಂಟೆ ಕಲಬುರ್ಗಿ ಬಸ್ ಯಾಕೋ ಬರತ್ತಿಲ್ಲ ನೋಡ್ರಿ. ಇವತ್ತಂತೂ 10:30 ರಾಯಬಾಗ್ ಚಿಕ್ಕೋಡಿ ಬಸ್ ಅಂತೂ ಫುಲ್ ಸ್ಪೀಡ್ ಇತ್ತು ನೋಡ್ರಿ. ಅಷ್ಟರೊಳಗೆ 10:46 ರಾಯಬಾಗ್ ರೀಚ್ ಆಗಿ ಬಿಟ್ಟು ನೋಡ್ರಿ. ಗೈಸ್ ಇವತ್ತು ಬೆಳಿಗ್ಗೆ ರೀ ಸಡನ್ ಆಗಿ ಯಾಕೋ ನನ್ನ ಚಸ್ಮಾ ಪ್ರಾಬ್ಲಮ್ ಬತ್ರಿ. ಸೊ ಅದಕ್ಕಾಗಿ ಅದನ್ನ ತೋರ್ಸಾಕತ್ತೇಳಿ ಬಂದೆ ನೋಡ್ರಿ ಚಸ್ಮಾ ಅಂಗಡಿಗೆ. ಚಸ್ಮಾ ಅಂತೂ ರೆಡಿ ಆಯ್ತು ನೋಡ್ರಿ. 6 ಗಂಟೆ ಚಿಕ್ಕೋಡಿ ರಾಯಬಾಗ್ ಬಸ್ಸಿಗೆ ವೇಟ್ ಮಾಡ್ಕೋತ ಸರ್ಕಲ್ದಾಗ ನಿಂತೀನಿ ನೋಡ್ರಿ. ಅಷ್ಟರೊಳಗೆ ಬಸ್ ಬಂದ ಬಿಟ್ಟಿತ್ತು ನೋಡ್ರಿ. ನನಗಂತೂ ಪ್ಲೇಸ್ ಇಲ್ಲಾಗನ ರೀ. ಡ್ರೈವರ್ ತೆಕ್ಕ ಗ್ಯಾಲರಿ ಇರ್ತಿತ್ಲ, ಆ ಗ್ಯಾಲರಿ ಮ್ಯಾಗ ಕೂತ್ಬಿಟ್ಟಿನಿ ನೋಡ್ರಿ. ಇವತ್ತು ನಮ್ಮ ಮಮ್ಮಿ ರೀ ದಡ್ಡ್ಯಾಗ ಒಂಜರ ಕೆಲಸ ಇತ್ತ, ನಾನು ದಡ್ಡಿ ಕಡೆ ಬಾ ಅಂದೇಳ್ರಿ. ಸೊ ಅದಕ್ಕಾಗಿ ಬಸ್ ಸ್ಟಾಪ್ ಕಡೆ ಇಳ್ಕೊಂಡಿನಿ ನೋಡ್ರಿ. ಹಂಗೆ ಇವತ್ತು ರೀ ನಮ್ಮ ಊರಾಗ ರೀ ಸಂತ ಇರ್ತಿತ್ರಿ. ಸೊ ವಡಾಪಾವ್ ತೊಗೋಬೇಕಂತೇಳಿ ನಿಂತೀನಿ ನೋಡ್ರಿ. ಇಲ್ಲಿ ವಡಾಪಾವ್ ಅಂತೂ ತಗೊಂಡಿನಿ ನೋಡ್ರಿ. ಚಲೋ ಗೈಸ್, ನಾನಂತೂ ಹಾದ್ಯಾಗ ಹೋಗುವಾಗ ರೀ ಈ ನಾಯಿ ಅಂತೂ ಮಸ್ತ್ ಕ್ಯಾಟ್ ವಾಕ್ ಮಾಡತ್ತಿತ್ರಿ. ಸೊ ಅದಕ್ಕಾಗಿ ಒಂದು ವಿಡಿಯೋ ಕ್ಲಿಪ್ ತಗೊಂಡಿನಿ ರೀ. ನಿನಗೆ ಚಿಕನ್ 65 ಹಾಕ್ತೀವಿ, ಮಟನ್ ಬಿರಿಯಾನಿ ಹಾಕ್ತೀವಿ, ಹಂದಿ ಮಾಂಸ ಹಾಕ್ತೀವಿ, ಕೈಮಾ ಉಂಡೆ ಹಾಕ್ತೀವಿ, ಫ್ರೈನ್ ಫ್ರೈ ಹಾಕ್ತೀವಿ. ಗೈಸ್ ನನಗಂತೂ ಆಫ್ಟರ್ ಲಾಂಗ್ ಟೈಮ್ ರೀ ಬೀರಪ್ಪ ಮುತ್ಯನ ಪೂಜೆ ಸಿಕ್ಕಿತ್ತು ನೋಡ್ರಿ. ಬೀರಪ್ಪ ಮುತ್ಯನ ದರ್ಶನ ಮಾಡ್ಕೊಂಡ ನಾವು ಹೊಂಟೀನಿ ದಡ್ಡಿ ಕಡೆ ರೀ. ನಮ್ಮ ಮಮ್ಮಿ ಅಂತೂ ರೀ ಡೈಲಿ ರೀ ಎಮ್ಗಳನ್ನ ತಿರ್ಸಾಡಕ್ಕೆ ಬಿಡ್ತಾವ್ರಿ. ಇನ್ನೂ ಆದ್ರೆ ಹೊಡ್ಕೊಂಡು ಬರ್ಲಾಗಿಲ್ಲ ನೋಡ್ರಿ. ಸೊ ಅದಕ್ಕಾಗಿ ಆಕಿಗೋಸ್ಕರ ವೇಟ್ ಮಾಡ್ಕೋತ ಕೂತೀನಿ ರೀ. ನನಗಂತೂ ವೇಟ್ ಮಾಡಿ ಸಾಕಾಯ್ತು ರೀ. ಆಕೆ ಅಂತೂ ಒಟ್ಟ ಬರಾಕ ತಯಾರಿಲ್ರಿ. ಸೊ ನನಗಂತೂ ಕೆಟ್ಟ ಹಸು ಆಗಿತ್ತು ರೀ. ನಾ ವಡಾಪಾವ್ ಬಿಚ್ಚಿ 2 ವಡಾಪಾವ್ ಗುಳುಮ್ ಅಂತೇಳಿ ತಿಂದ ಬಿಟ್ಟಿನಿ ನೋಡ್ರಿ. ನಮ್ಮ ಮಮ್ಮಿ ಇವಾಗ ಹೊಡ್ಕೊಂಡು ಬಂದ್ ನೋಡ್ರಿ ದನ್ಗಳನ್ನ. ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ನಮ್ಮ ರಾಯರನ್ನ ಮೀಟ್ ಆಗೋದ್ನ. ಗೈಸ್ ನಾನಂತೂ ದಡ್ಡಿ ಕಡೆ ಬಂದ ಭಾಳ ದಿನ ಆಯ್ತು ರೀ. ಇವಾಗ ಬರಾಕತ್ತಾರ ರೀ ಪುಟ್ಟ ರಾಯರ್. ನನಗೆ ಹಯಾಕದಾರ ನೋಡ್ರಿ. ಎಷ್ಟು ಬೇಗ ಹಯೋದು ಕಲ್ತಿದಾರ ನೋಡ್ರಿ ನಮ್ಮ ರಾಯರ್. ಇಲ್ಲೇನು ಕಾಣತಿತ್ತಿಲ್ಲ, ಇದು ನಮ್ಮ ದಡ್ಡಾಗಿರೋಂಥ ಹೊಸ ಮನೆ ನೋಡ್ರಿ. ಹಂಗೆ ನಮ್ಮ ಮಮ್ಮಿ ಕೂಡ ವಡಾಪಾವ್ ತಂದಿನಿ ರೀ, ತಿನ್ನಾಕತ್ತಾರ್ರಿ. ಇದಾಗಿತ್ತು ರೀ ಇವತ್ತಿನ ಲಾಗ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಮತ್ತೆ ಸಿಗೋನು ರೀ ಮತ್ತೊಂದು ಲಾಗ್ದಾಗ. ಬಾಯ್.